ಶ್ರೀಶಾ ಕಮಾನ್. ಬನ್ನಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಸ್ವಲ್ಪ ದಿನಗಳ ಗ್ಯಾಪ್ ನಂತರ ಇವಾಗ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಾರಣ ಎಲ್ರಿಗೂ ಗೊತ್ತಿರ್ಬೋದು, ನಮ್ಮ ಪುಟಾಣಿ ನೇಮಿಂಗ್ ಸೆರೆಮನಿ ಪ್ರಿಪ್ರೇಷನ್ ಸೆಲೆಬ್ರೇಷನಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಇವಾಗ ಬ್ಯಾಕ್ ಆನ್ ಟ್ರ್ಯಾಕ್. ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ಬರ್ತಾ ಇರತ್ತೆ. ಸೊ ದೆನ್ ನನ್ನ ಕಥೆ ನಿಮ್ಮ ಜೊತೆ ಸೀರೀಸ್ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಅದರಲ್ಲೂ ಕೂಡ ಒಂದಷ್ಟು ವಿಡಿಯೋಸ್ ಪೋಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದೀನಿ. ಅಲ್ಲಿವರೆಗೂ ನನ್ನ ರೆಗ್ಯುಲರ್ ವ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ. ಅಂತೂ ಇಂತೂ ನಮ್ಮ ಪುಟಾಣಿ ಪುಣ್ಯಶ್ರೀನ ನಿಮಗೆಲ್ಲ ತೋರಿಸಿದ್ದೀನಿ. ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್ ನನ್ನ ಪುಟಾಣಿ ಮೇಲಿರಲಿ. ನಾಮಕರಣ ಕ್ಲಿಪ್ಪಿಂಗ್ಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಫಂಕ್ಷನ್ ತುಂಬಾನೇ ಚೆನ್ನಾಗಾಯ್ತು. ಅದೇ ಖುಷಿಯಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಒಂದು ಸಿಂಪಲ್ ಆದ ಡೇ ಔಟಿಂಗ್ ಹೋಗಿದ್ವಿ. ಆನ್ ದ ವೇನಲ್ಲೇ ಲೈಟ್ ಆಗಿ ಟಿಫನ್ ಮುಗಿಸ್ಕೊಂಡ್ವಿ. ಪುಣ್ಯ ಫೇಸ್ನ ಎವ್ರಿ ವ್ಲಾಗಲ್ಲಿ ಹೈಡ್ ಮಾಡೋಕೆ ತುಂಬ ಕಷ್ಟ ಆಗ್ತಿತ್ತು. ಎಡಿಟಿಂಗ್ ಮಾಡೋಕೆ ತುಂಬ ಟೈಮ್ ತಗೋತಿತ್ತು. ನಾವು ಪ್ಲಾನ್ ಮಾಡಿದ ಥರನೇ ನಾಮಕರಣದಲ್ಲೇ ನಮ್ಮ ಪುಣ್ಯ ಫೇಸ್ ರಿವೀಲ್ ಮಾಡಿದ್ದು. ಇನ್ನು ಮುಂದೆ ಪ್ರತಿ ವಿಡಿಯೋದಲ್ಲೂ ಫೇಸ್ ತೋರಿಸ್ಬೋದು ಅನ್ನೋದೇ ಖುಷಿ. ನಮ್ಮ ಅಪ್ಪ ಅಮ್ಮನ್ನ ಒಂದು ಕ್ಷಣ ಬಿಟ್ಟಿರಲ್ಲ. ಅವ್ರ ಜೊತೆ ಇದ್ಬಿಟ್ರಂತೂ ನಾನು ಬೇಡವೇ ಬೇಡ ಪುಣ್ಯಗೆ. ಎಲ್ಲ ಮೊಮ್ಮಕ್ಳು ಇದೇ ರೀತಿ ನೋಡ್ಕೊತಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಅನ್ನೋದೇ ಅವ್ರ ಆಸೆ. ಅಪ್ಪ ಅಮ್ಮ ಇಬ್ರು ಈಶಾ ಟೆಂಪಲ್ ನೋಡಿರಲಿಲ್ಲ. ಹಾಗಾಗಿ ನಾವು ಬಂದಿದ್ದು ಸದ್ಗುರು ಸನ್ನಿಧಿ ಈಶಾ ಟೆಂಪಲ್ ಚಿಕ್ಕಬಳ್ಳಾಪುರ. ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು. ಸ್ವಲ್ಪ ಮೋಡ ಇತ್ತು. ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಶ್ರೀಶಾ ಕಮಾನ್. ಕಾರ್ ನಿಲ್ಸ್ಬರಕ್ ಹೋಗ್ಲಿಲ್ವಾ? ನಾವಿದು ಸೆಕೆಂಡ್ ಟೈಮ್ ಹೋಗಿದ್ದು. ಬಟ್ ಅಪ್ಪ ಅಮ್ಮನಿಗೆ ಇದು ವೆರಿ ಫಸ್ಟ್ ಟೈಮ್. ಅವ್ರಿಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯಿತು. ಧ್ಯಾನ ಮಾಡ್ತಿರುವ ಆ ಶಿವನ ಮುಖ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ನಮ್ಮ ಅಪ್ಪ ಅಮ್ಮ ತುಂಬಾನೇ ಸ್ಪಿರಿಚುವಲ್. ದೇವ್ರನ್ನ ನೋಡ್ತಾ ಹಾಗೆ ಕುತ್ಕೊಂಡ್ಬಿಟ್ರು. ಸಾಕಷ್ಟು ಸಮಯ ಅಲ್ಲೇ ಕಳೆದ್ವಿ. ತಮಿಳುನಾಡಿನ ಕೊಯಮತ್ತೂರಿನ ಆದಿಯೋಗಿ ಪ್ರತಿಮೆಯ ಯಶಸ್ಸಿನ ನಂತರ ನಮ್ಮ ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿ 2ನೇ ಆದಿಯೋಗಿ ಪ್ರತಿಮೆ ನಿರ್ಮಿಸಲಾಯಿತು. ಇದನ್ನು ಜನವರಿ 2023ರಿಂದ ಸಾರ್ವಜನಿಕ ವೀಕ್ಷಣೆಗಾಗಿ ಬಿಡಲಾಗಿದೆ. ಈ 112 ಅಡಿ ಎತ್ತರವಿರುವ ಆದಿಯೋಗಿ ಪ್ರತಿಮೆಯು ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿವನ ಮುಖದ ಶಿಲ್ಪ ಎಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೇರಿದೆ. ಇದು ಕೇವಲ ಟೂರಿಸ್ಟ್ ಸ್ಪಾಟ್ ಅಲ್ಲ. ಇಲ್ಲಿ ಆಧ್ಯಾತ್ಮಿಕವಾಗಿ ಯೋಗಾಭ್ಯಾಸ ಎಲ್ಲವನ್ನ ಸದ್ಗುರು ಸನ್ನಿಧಿಯಲ್ಲಿ ಹೇಳಿಕೊಡಲಾಗುತ್ತೆ. ಇಲ್ಲಿ ನವಗ್ರಹ ಮಂಟಪ ಹಾಗೂ ಧ್ಯಾನಲಿಂಗದ ಮಾದರಿಯಲ್ಲಿರುವ ಅನೇಕ ಸ್ಥಳಗಳಿವೆ. ಇನ್ನು ಬಸವನ ಮೂರ್ತಿ ಅಂತೂ ಅತ್ಯದ್ಭುತ. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಈ ಬಸವಣ್ಣ ಇರಲಿಲ್ಲ. ಪ್ರತಿ ಬಾರಿ ಹೋದಾಗ್ಲೂ ಏನಾದರೂ ಒಂದು ಹೊಸತನ ಇದ್ದೇ ಇದೆ ಈ ಜಾಗದಲ್ಲಿ. ಇನ್ನು ಲೇಸರ್ ಶೋ ಎಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ತುಂಬಾ ಫೇಮಸ್. ಅಲ್ಲಿ ತನಕ ನಾವಿರೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈವ್ನಿಂಗ್ ಹಾಕ್ತಿದ್ದಂಗೆ ರಿಟರ್ನ್ ಹೊರಟ್ವಿ. ಸಾಕಷ್ಟು ಜನ ಈಶಾ ಟೆಂಪಲ್ ನೋಡಿರ್ತೀರಾ. ಬಟ್ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ. ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಈ ಪ್ಲೇಸ್ನ ಖಂಡಿತ ಇಷ್ಟಪಡ್ತಾರೆ. ನಮ್ಮ ಈ ಡೇ ಔಟಿಂಗ್ನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಮೇಲೆ ತಡ ಮಾಡಬೇಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.